ಮೊದಲನೇದಾಗಿ ಮ್ಯಾಟ್ರಿಕ್ಸ್ ಮೂವಿ ಮೇಕರ್ಸ್ಗೆ ಒಳ್ಳೆಯದಾಗಲಿ. ಬಿಕಾಸ್ ಇವತ್ತು ಪಿಕ್ಚರ್ ಮಾಡೋದೇ ತುಂಬ ಅಪರೂಪ. ಅಂಥದ್ರಲ್ಲಿ ಒಂದೇ ದಿನ 3 ಪಿಕ್ಚರ್ ಓಪನಿಂಗ್ ಮುಹೂರ್ತ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಹಾಗೆ ನಮ್ಮ ಸೀತಾರಾಮರಾಜು ಮೇಯ್ನು ಈ ಪಿಕ್ಚರ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ನಾನು ಡೈರೆಕ್ಟರ್ ಕೀರ್ತಿ ಬಗ್ಗೆ ಹೇಳಬೇಕು. ತುಂಬ 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 ಒಂದು ಹಾರ್ಡ್ ವರ್ಕಿಂಗ್ ಹುಡುಗ. ತುಂಬ ಚೆನ್ನಾಗಿ ಕಥೆನ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಆ ಕತೆ ಕೇಳಿ ಇಮ್ಮಿಡಿಯೇಟ್ ಆಗಿ ಎಸ್ ಮಾಡ್ತೀನಪ್ಪ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ಅಂತ ಇಮಿಡಿಯೇಟ್ ಆಗಿ ಒಪ್ಕೊಂಡೆ. ಆ್ಯಂಡ್ ಈ ಪಿಕ್ಚರಲ್ಲಿ ನಮ್ಮ ಕಾರ್ತಿಕ್, ಮಹೇಶ್ ಆ್ಯಂಡ್ ಪ್ರಿಯಾಂಕಾ ಇಬ್ಬರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ವಿಶಿಂಗ್ ಯು ಆಲ್ ಸಕ್ಸಸ್. ಈ ಪಿಕ್ಚರು ಕೆಲವು ಸೀನ್ಸು ನಮ್ಮ ಡೈರೆಕ್ಟ್ರು ಡೀಟೇಲ್ಡ್ ಆಗಿ ಹೇಳಿದ್ರು. ಒಂದೊಂದು ಡೈಲಾಗ್ ನೋಡಿದ್ರೆ ಹಂಗಿತ್ತು, ಯಾರಪ್ಪ ಇದ್ರೆ ಕ್ರಾಂತಿಯಾಗಿರ್ಬೇಕು, ಬೇರೆ ಯಾರು ಅಂದೆ. ನೋಡಿದ್ರೆ ಈಗ ಕ್ರಾಂತಿ ಇಲ್ಲ ಅಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಲ್ಲ, ಹಂಗಾಯಿತು. ಎಲ್ಲ ಪಿಕ್ಚರು ಕ್ರಾಂತಿಯೇ. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಕ್ರಾಂತಿ. ಹಾಗೆ ನಮ್ಮ ಕ್ಯಾಮರಾಮನ್ DOP ಅಭಿಲಾಷ್, ಆಲ್ರೆಡಿ 2-3 ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು. ಸೊ ವಿಶ್ ಯು ಆಲ್ ಸಕ್ಸಸ್ ಸರ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿತ್ತು. ಕೆಲವು ವರ್ಷಗಳಿಂದ ತುಂಬ ಕಥೆಗಳನ್ನ ಕೂಡ ಕೇಳಿದ್ದೀವಿ. ಅದರಲ್ಲಿ ಒಂದು 2-3 ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಂಟೆಂಟ್ ಇರೋಂಥ ಮೂವಿ ಇದು. ಹಾಗಾಗಿ ನಾವು ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಶುರು ಮಾಡಿದ್ದೀವಿ. ಮುಂದೆ ಏನಿದ್ರು ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟ್ರು ಫಸ್ಟ್ ಲೀಡು ತುಂಬ ದಿನಗಳ ಕನಸು. ಆ್ಯಕ್ಚುಲಿ ಮೂವಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು 1 ಇಯರಿಂದ ಸುಮಾರು ಸ್ಟೋರೀಸ್ಗಳನ್ನ ಕೇಳಿದ್ವಿ. ಈಗ ಒಟ್ಟಿಗೆ 3 ಸ್ಟೋರಿನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಒಂದೇ ಮಾತು, ಸಿನಿಮಾ ಒಳ್ಳೆಯದಾಗಲಿ, ಸಿನಿಮಾಯಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಟ್ಟೆ ಮಕ್ಕಳಮ್ಮ ಆಶೀರ್ವಾದ ಎಲ್ಲರಿಗೂ ಇರಲಿ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಮತ್ತು ಈ ಮ್ಯಾಟ್ರಿಕ್ಸ್ ಮೂವಿ ಮೇಕರ್ಸ್ ನಿರ್ಮಾಪಕರು ನಮ್ಮ ಅನಂತಕುಮಾರ್ ಸರ್ ಮತ್ತು ಮೇಡಮ್ ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ಒಂದು ಸಿನಿಮಾ ಮಾಡೋದೇ ಹಿಂದೆ ಮುಂದೆ ನೋಡುವಂಥ ಕಾಲ. ಹಾಗಿರುವಾಗ ರವಿಶಂಕರ್ ಸರ್ ಹೇಳಿದಂಗೆ 3 ಸಿನಿಮಾ ಒಂದೇ ದಿನ ಮುಹೂರ್ತ ಮಾಡಿ, ಒಂದೇ ದಿನ ಕಾರ್ಯಕ್ರಮ ಮಾಡಿ 3 ಸಿನಿಮಾ ಲಾಂಚ್ ಮಾಡೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ವಿಶ್ ಆಲ್ ದಿ ಬೆಸ್ಟ್. ನಾನು ಇನ್ನೊಂದು ಸಿನಿಮಾದ ಸುಮ್ಮನೆ ಹಾಗೆ ಒಂದನ್ನು ಕೇಳಿದ್ದೀನಿ, ದರ್ಶನ ಮತ್ತು ಪ್ರೊಡಕ್ಷನ್ ನಂಬರ್ 3. ಆ್ಯಕ್ಚುಲಿ ಅದು ಇವತ್ತು ನಮಗೆ ಸರ್ಪ್ರೈಸ್. ನಾನು 2 ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ಸರ್ಪ್ರೈಸ್ ಆಯಿತು, 3ನೇ ಸಿನಿಮಾ ಅನೌನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್ ಸರ್. ನಿರ್ಮಾಪಕರು ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ನಮ್ಮನ್ನು ನಂಬಿ ಹಣ ಹೂಡ್ತಾ ಇದ್ದಾರೆ ಒಂದು ಸಿನಿಮಾಗೆ ಅಂತ. ನಾನು ನನ್ನ ಕೀರ್ತಿ ಸರ್ ಖಂಡಿತವಾಗ್ಲೂ 100%ಗಿಂತ ಜಾಸ್ತಿನೇ ಎಫರ್ಟ್ ಆಗಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ಕೀರ್ತಿ ಸರ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕೆ ಹೋದಾಗ ತುಂಬಾ ಇಂಪ್ರೆಸ್ ಆಗಿದ್ದ ಕತೆ ಇದು ನನಗೆ. ಯೂಶಲಿ 1-2 ದಿನ ನಾನು ಸಮಯ ತಗೊಂಡೋಗೋದಕ್ಕೆ ಏನೇ ಹೌದು ಇಲ್ಲ ಅಂತ ಹೇಳೋದಕ್ಕೆ. ಬಟ್ ವಿತಿನ್ ಅ ಡೇ ನನಗೆ ತುಂಬ ಕಾಡ್ದಂಥ ಕತೆ ಇದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಆ್ಯಂಡ್ ವೆರಿ ಮ್ಯೂಸಿಕಲ್. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೀರ್ತಿ ಸರ್ ಮ್ಯೂಸಿಕ್ ಮೇಲೆ ತುಂಬ ಒತ್ತು ಕೊಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರ ಸೇಮ್ ಕಾಂಬಿನೇಷನ್ ಇರುವಂಥ ರಾಘವೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದಷ್ಟು ಏನೋ ಸ್ಕ್ರ್ಯಾಚ್ ಸಾಂಗ್ಸ್ ಕೇಳಿದೆ ನಾನು, ಅದಕ್ಕೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ನನ್ನ ಮೊದಲನೇ ಸಿನಿಮಾದಿಂದ DOP ಆಗಿರುವಂಥ ಅಭಿಲಾಷ್ ಕಳತಿ ಈ ಸಿನಿಮಾಗೆ ಮತ್ತೆ ಅವ್ರಿಗೆ ಕೆಲಸ ಮಾಡ್ತಾರೆ. ನಾನು ತುಂಬ ಖುಷಿ ಇದೆ. ಆ್ಯಂಡ್ ಕ್ರಾಂತಿಕ್ ಮೋರ್ ಅವರು ರವಿಶಂಕರ್ ಸರ್ ಹೇಳಿದಂಗೆ ತುಂಬಾ ಸಿನಿಮಾಗಳಿಂದ ಒಟ್ಟಿಗೆ ತುಂಬಾ ಸಿನಿಮಾಗಳದ್ದು
ಡೈಲಾಗ್ ರೈಟರ್ ಅವರು. ನಾನು ಡೈಲಾಗ್ಸ್ ಕೂಡ ತುಂಬ ಅಂದರೆ ಫೈನಲೈಸ್ ಒಂದು ಅರ್ಧ ಆಗಿದೆ. ಅದಷ್ಟು ಕೇಳಿದಷ್ಟು ತುಂಬ ಇಂಪ್ರೆಸ್ ಆಯಿತು. ಒಂದಷ್ಟು ಕಡೆ ಖಂಡಿತವಾಗ್ಲೂ ನೋಡೋರಿಗೆ ಕಣ್ಣೀರು ಬರುವಂಥ ಸನ್ನಿವೇಶಗಳು ತುಂಬ ಇದೆ. ಆ್ಯಂಡ್ ಜಗಪ್ಪ ಅದು ನಂದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಅದಕ್ಕಿಂತ ಜಾಸ್ತಿ ಇದೇನು ಹೇಳೋಲ್ಲ. ನೋಡಿದ್ರಂತೂ ತುಂಬ ಮಜಾ ಮಾಡ್ತಾರೆ. ಆ್ಯಂಡ್ ಪ್ರಿಯಾಂಕಾ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇವತ್ತು ನೀವೆಲ್ಲರೂ ನಮ್ಮ ಟೈಟಲ್ ಲಾಂಚಿಗೆ ಬಂದಿರೋದಕ್ಕೆ ಧನ್ಯವಾದಗಳು. SRR ಸಾರಿ, ಒಂದು ಆ್ಯಕ್ಚುಲಿ ಫಸ್ಟು ನಿಮಗೂ ಸಾರಿ, ಭಾಳ ಮುಖ್ಯವಾದ ಹೆಸರು ಅದು ಹಿಂಗೆ ನನಗೆ ಮಿಸ್ ಮಾಡ್ಕೊಂಡು ನಾನು ಸರ್ ನಿಜವಾಗ್ಲೂ ನಿಮ್ಮ ಫಸ್ಟ್ ಫಿಲ್ಮ್ ನೀವು ಆ್ಯಕ್ಟ್ ಮಾಡಿ ಐ ಆಮ್ ವೆರಿ ಮಚ್ ಬಿಗ್ ಫ್ಯಾನ್ ಆಫ್ ಯುವರ್ಸ್. ಯಾಕಂತಂದರೆ ನಿಮ್ಮ ಒಂದು ಜರ್ನಿ ಸರ್, ನಿಮ್ಮ ಡಬ್ಬಿಂಗ್ ಆರ್ಟಿಸ್ಟಿಂದ ಹಿಡಿದು ಆ್ಯಕ್ಟರ್ ಆಗೋದಕ್ಕೆ ನಿಮ್ಮ ಒಂದು ಜರ್ನಿ ಇದೆಯಲ್ಲ, ಅದು ನಾನು ತುಂಬಾ ಫಾಲೋ ಮಾಡಿದ್ದೀನಿ, ತುಂಬ ತಿಳ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ. ನಿಮ್ಮ ವಾಯ್ಸ್ಗೆ ನಾನು ಬಿಗ್ ಫ್ಯಾನ್. ಆ್ಯಂಡ್ ಸೀರಿಯಸ್ಲಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು ಒಂದು ಇಟ್ಸ್ ಬಿಗ್ ಹಾನರ್ ನಮಗೆ. ನೀವು ಅರುಂಧತಿಯಿಂದ ನಿಮ್ಮ ಅದರಿಂದ ಹಿಡಿದು ನಮ್ಮ ಕೆಂಪೇಗೌಡ ಸಿನಿಮಾ ತುಂಬ ಡೈಲಾಗ್ಗಳನ್ನ ಕಟ್ಕೊಂಡು ಅದನ್ನ ಎಷ್ಟೊಂದು ಕಡೆ ಹೇಳಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ಪಾತ್ರಗಳನ್ನ ಕೊಟ್ಟಿರೋದಕ್ಕೆ ಮತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋ ನಾನು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಷ್ಟೇ ಅಲ್ಲದೆ ರವಿಶಂಕರ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಪ್ರಿಯಾಂಕಾ, ಎಲ್ರಿಗೂ ನಮಸ್ಕಾರ. ಮತ್ತೆ ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ. SRR ಸೀತಾರಾಮ್ ರಾಜು, ಇಟ್ಸ್ ಬ್ಯೂಟಿಫುಲ್ ಎಮೋಷನಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಟ್ ಆಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲಿವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ. ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಇಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಆಸ್ ಎನ್ ಆಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರ್ಬೇಕು. ಆ್ಯಂಡ್ ಐಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇಂಥ ಒಳ್ಳೆ ಟೀಮ್ ಇದ್ದಾರೆ, ಇವರೆಲ್ಲ ಹೊಸ ಆರ್ಟಿಸ್ಟ್. ನಾನು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಸ್ ಅನ್ ಅಮೇಸಿಂಗ್ ಆ್ಯಕ್ಟರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಕೊಲಾಬ್ರೇಟಿಂಗ್ ವಿತ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಹೋಗಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಬಂದಿಲ್ಲ ಸರ್. ಅವ್ರ ಮನೆ ಒಂದು ಭೇಟಿ ಕೊಟ್ಟ ಕ್ಷಣ ಅಂತ ನಾವು ಇವತ್ತೊಬ್ಬರು ನೆನೆಸ್ಕೊಳ್ತೀವಿ. ಇವನ್ ನನ್ನ ಮನೆ ಕೂಡ ಬಂದು ಮಾತಾಡ್ದು ಒಂದು ಸಲ ಅವ್ರ ಹತ್ರ ಹೋಗಿ ಮಾತಾಡಿದ್ಮೇಲೆ ನಾವು ಆಚೆ ಬರೋ ತನಕ ನಮ್ಮ ಜೊತೆಲೂ ಕೂಡ ಬಂದು ನಾವು ಕಾಲಲ್ಲಿ ಕೂತಿ ಮಾಡೋ ತನಕ ಕೂಡ ಆಚೆ ಬಂದು ನಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಅದನ್ನು ಮುಗಿಯೋದಿಲ್ಲ ಸರ್. ನಿಮ್ಮ ಸಿಂಪ್ಲಿಸಿಟಿ ಅಂತೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಸೊ ಸ್ವೀಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದೆ ಸರ್ 3 ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಕೀರ್ತಿ ಸರ್ ಡೈರೆಕ್ಷನಲ್ಲಿ ಒಂದು ಸಿನಿಮಾ ನಡೀತಾ ಇದೆ, ಇನ್ನು ಬೇರೆ ಬೇರೆ ಡೈರೆಕ್ಷನಲ್ಲಿ ಇನ್ನೊಂದು ಸಿನಿಮಾಗಳು ನಡೀತಾ ಇದೆ ಅಂತ. ಅದು ಒಂದೇ ಸಿನಿಮಾದ ಮಾತ್ರ ಹೇಳಿದರು, ಅದೇ ಇನ್ನೂ 2 ಸಿನಿಮಾ ಹೇಳಿಲ್ಲ ಸರ್. ಅದೇ ನೀವು ಒಂದ್ಸತಿ ಹೇಳ್ಬಿಟ್ರೆ ಅದರಲ್ಲಿ ಹಿಂಗೆ ಕೂತಿದ್ದು ಹೋಗ್ತೀವಿ. ಇನ್ನು ಎಲ್ಲ ಗೊತ್ತಿರೋರೆ ಸರ್, ನಾಣಿ ಸರ್ ಆಮೇಲೆ ಪೃಥ್ವಿ ಅಂಬರ್ ಸರ್ ಎಲ್ಲ ನೋಡಿ ನಡ್ತಾ ಬರ್ತಾರೆ, ಎಲ್ಲ ಗೊತ್ತಿರೋರೆ. ಅದರಲ್ಲೂ ಒಂದು 4-3 ದಿನ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಸರ್. ಕಿವಿಗೆ ಹಾಕೊಂಡಿರಿ ಅದನ್ನ. ಇನ್ನು ನಮ್ಮ ಕೀರ್ತಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅಂದೊಂದಿತ್ತು ಕಾಲ ಸಿನಿಮಾದಿಂದ ಅವರು ನನಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಬಂದಿದ್ದಾರೆ. ಯಾಕಪ್ಪ ನನ್ನ ಮಾತು ಅಷ್ಟು ಒಳಗೊಂಡ್ಬಿಡ್ತಾರೆ ಇರಲಿ.
ಅಂದೊಂದು ಕಾಲ ಸಿನಿಮಾದಿಂದ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ರೈಟ್ರು ಸರ್ ಅಂತೂ ಎಲ್ಲ ಸಿನಿಮಾಗೂ ಬರೀತಾನೆ ಇರ್ತಾರೆ. ಅದೇನು ತಲೆನ ಈರುಳ್ಳಿನ ಒಂದು ಗೊತ್ತಿಲ್ಲ, ಸಿಪ್ಪೆ ಸುರಿದಷ್ಟು ಸಿಪ್ಪೆ ಬಂದಂಗೆ ಡೈಲಾಗ್ಗಳು ಬರೀತಾನೆ ಇರ್ತಾರೆ. ಇನ್ನು ಸ್ವಲ್ಪ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಭಾಗ್ಯ ಟಿ ವಿಲಿ ನೋಡ್ತಾ ಇದ್ದಿತ್ತು ಸರ್ನ. ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಅದನ್ನ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಭಾಳ ಖುಷಿ ಅಂತಂದರೆ ನಮ್ಮ ರಶ್ಮಿ ಅವ್ರನ್ನ ಸುಮಾರು ವರ್ಷ ಆದಮೇಲೆ ನೋಡ್ತೇನೆ. ಥ್ಯಾಂಕ್ ಯು ರಶ್ಮಿ ಅವರು. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಗುತ್ತೆ. ಯಾಕಂದರೆ ಒಂದು ಒಳ್ಳೆ ಕತೆ ಅನ್ನೋದು ನಾವು ಹುಡುಕ್ತಾ ಇರ್ತೀವಿ. ಒಳ್ಳೆ ಎಷ್ಟು ಹೀರೋ ಒಳ್ಳೆ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟು, ಒಳ್ಳೆ ಕಥೆಗಳು ಇಂಡಸ್ಟ್ರಿಗೆ ಅಷ್ಟೇ ಇಂಪಾರ್ಟೆಂಟು. ಆ ಥರ ಸಿಕ್ಕಿದಂಥ ಕತೆ ಸೀತಾರಾಮರಾಜು. ಮೊದಲನೇ ಗ್ರೇಟ್ಫುಲ್ ಆಗಿ ನಮ್ಮ ಕೀರ್ತಿ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರ ಜೊತೆ ಅಂದಲೈತು ಕಾಲ ಸಿನಿಮಾ, ಅವ್ರ ಜೊತೆ ಪ್ರತಿ ಸಿನಿಮಾದಲ್ಲೂ ನೀವು ಇರಬೇಕು ಅಂತ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಅವ್ರ ಕ್ಲಾರಿಟಿ, ಅದು ನಮ್ಮ ಧೈರ್ಯ ಈ ಸಿನಿಮಾಗೆ. ಜೊತೆಗೆ ಕಾರ್ತಿಕ್ ಸರ್, ಪ್ರಿಯಾಂಕಾ ಮೇಡಮ್ ಕಾಂಬಿನೇಷನ್, ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ರವಿ ಸರ್ ಬಗ್ಗೆ ನಾವೇನು ಹೇಳೋದು, ಆ ಕಾಂಬಿನೇಷನ್ ಅವ್ರ ಬರೆಯೋದೇ ಒಂದು ಖುಷಿ. ಆ ರೈಟಿಂಗಲ್ಲಿ ಒಂದು ಹಬ್ಬ ಇರುತ್ತೆ. ಯಾಕಂದರೆ ಆ ಥರ ಒಂದು ವೇರಿಯೇಷನ್, ಆ ಥರ ಒಂದು ಪಾತ್ರ ಅವ್ರನ್ನ ಹುಡುಕೋ ಬರುತ್ತೋ ಇಲ್ಲ ಅವ್ರಿಗೆ ಅದು ಸಿಗುತ್ತೋ ಅವರು ಗೊತ್ತಾ. ಈ ಜಗಪ್ಪು ಅವ್ರ ಕಾಮಿಡಿ ಟೈಮಿಂಗು ತುಂಬ ಜನಕ್ಕೆ ಆಲ್ರೆಡಿ ನೋಡಿದ್ದೀರಾ. ಈ ಸಿನಿಮಾದ ಅದೇ ರೀತಿ ಹಾಗೆ ಇರುತ್ತೆ. ಸಿನಿಮಾದ ಮತ್ತೊಂದು ಸ್ಟ್ರೆಂತು ನಮ್ಮ DOP ಪ್ರತಿ ಫ್ರೇಮಲ್ಲೂ ಇವಾಗ ನೀವು ಏನು ನೋಡಿದ್ರೆ ಒಂದು ಫೋಟೋಶೂಟಲ್ಲಿ ಅದೇ ಥರ ಒಂದು ಮರಣವನ್ನು ಕಟ್ಕೊಡೋ ಅಂತ ಜವಾಬ್ದಾರಿ ಅವ್ರ ಮೇಲಿದೆ. ಅದನ್ನು ಚೆನ್ನಾಗಿ ಕಟ್ಕೊಡ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ. ಅದ್ರ ಜೊತೆ ನಮ್ಮ ಮ್ಯೂಸಿಕ್ ಆಲ್ರೆಡಿ ಅಮ್ಮಾಯಿಕ ಕಾಲದಲ್ಲಿ ಭಾಗವತರ್ ಮ್ಯೂಸಿಕ್ ಆಲ್ರೆಡಿ ಹಿಟ್ಟಾಗಿದೆ. ಮುಂಗಾರು ಮಳೆಯಲ್ಲಿ ಸೇಮ್ ಕಾಂಬಿನೇಷನ್ನು. ಈ ಸಿನಿಮಾನು ಅದೇ ರೀತಿ ಅದ್ದೂರಿಯಾಗಿದೆ ಎಲ್ಲ ಸಾಂಗ್ಸು. ಆಮೇಲೆ ಎಡಿಟರು ಅಮ್ಮಾಯಿಕ ಕಾಲದಿಂದ ಪ್ರತಿ ಸಿನಿಮಾನು ನಮ್ಮ ಜೊತೆಗೆ ಬಂದಿರೋಂಥ ಒಂದು ಟೀಮು, ಅದು ಖುಷಿ ಇದೆ. ನೆಕ್ಸ್ಟ್ ಪ್ರೊಡ್ಯೂಸರು ಏನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಫಸ್ಟಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ 3 ಸಿನಿಮಾಗಳು ಕೂಡ ಕಂಟೆಂಟ್ ಸಿನಿಮಾಗಳೇ. ಕಂಟೆಂಟ್ ಸಿನಿಮಾಗಳು ಇಂಡಸ್ಟ್ರಿಗೆ ಬರ್ತಾ ಇರೋ ಒಂದು ತುಂಬ ದೊಡ್ಡ ಆನಂದ ಇದೆ. ಈ 3 ಸಿನಿಮಾಗಳಿಂದ ಅದು ಹೋಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್. ಒಂದೇ ಸತಿ 3 ಸಿನಿಮಾ ಅನೌನ್ಸ್ ಮಾಡ್ತಾ ಇರೋದು, ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಫಸ್ಟ್ ಕೀರ್ತಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಒಂದು ಕಥೆಯನ್ನು ಅಷ್ಟು ಪ್ಯಾಷನೇಟ್ ಆಗಿ ಈಸ್ ಅ ಗುಡ್ ಲೀಡರ್. ಅಷ್ಟು ನೀಟಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ ನರೇಟ್ ಮಾಡೋದೇ ಅದೊಂದು ಡಿಫ್ರೆಂಟ್ ಸ್ಕಿಲ್ಲೇ. ಓಕೆ, ಆ ರೀತಿ ನರೇಟ್ ಮಾಡೋದು. ಸ್ಟೋರಿ ವೈಸ್ ಅಂತೂ ಎಂಗೇಜ್ಮೆಂಟ್ ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ ಇದೆ. ಹೋಪ್ಫುಲಿ ವಿ ಡೂ ದ ಬೆಸ್ಟ್ ಕ್ಯಾಪ್ಚರಿಂಗ್ ವಾಟ್ ಹೀಸ್ ವಿಷನ್ ಇಸ್. ಆ್ಯಂಡ್ ಒಂದು ಎಕ್ಸೈಟ್ಮೆಂಟ್ ಏನಂದರೆ ವರ್ಕಿಂಗ್ ವಿತ್ ಕಾರ್ತಿಕ್, ರವಿ ಸರ್, ಜಗಪ್ಪ ಆ್ಯಂಡ್ ಪ್ರಿಯಾಂಕಾ ಸರ್. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಮೀಡಿಯಾದವ್ರಿಗೆ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಗಣ್ಯರು ರವಿ ಸರ್, ಜಗಪ್ಪ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅರುಣ್ ಸರ್, ಮತ್ತು ಇಲ್ಲ ಸರ್ ಇಲ್ಲ ಸ್ವಲ್ಪ ಕಣ್ಣು ಇನ್ಫೆಕ್ಷನ್ ಇದೆ, ಅದಕ್ಕೆ ಮಾತಾಡಿದ್ದೀನಿ ಅಷ್ಟೇ. ಆ್ಯಂಡ್ ಫಸ್ಟ್ಲಿ ನಾನು ನಮ್ಮ ಅರುಣ್ ಸರ್ ಆ್ಯಂಡ್ ಭವ್ಯ ಮ್ಯಾಮ್, ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸೊ ದ ಫಸ್ಟ್ ಡೇ ಅಂದರೆ ಈ 3 ದಿನ ದ 3 ಪ್ರಾಜೆಕ್ಟ್ಸ್ ಲಾಂಚ್ ಆಗ್ತಿರೋದು, ದಟ್ಸ್ ಅ ವೆರಿ ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನಾನು ರವಿ ಸರ್ ಬಗ್ಗೆ ಹೇಳ್ತೀನಿ ಸರ್. ಆ್ಯಕ್ಚುಲಿ ಏನು ಅಂದರೆ ನಾನು ತುಂಬ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಯಾಕೆಂದರೆ ಈಗ ನೀವು ಆ್ಯಕ್ಟ್ ಮಾಡ್ತಿರೋ ಅಂತ ನಮ್ಮ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಿರೋದು ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಬಿಕಾಸ್ ಯಾಕೆಂದರೆ ನಾನು ನಿಮ್ಮದು ಬೊಮ್ಮಾಲಿ ಅರುಂಧತಿದು ನಾನು ಇಮಿಟೇಟ್ ಮಾಡ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದೆ ಆ್ಯಕ್ಚುಲಿ. ಸೊ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ. ಸೊ ದ್ಯಾಟ್ಸ್ ರಿಯಲಿ ಅಮೇಝಿಂಗ್ ಸರ್. ಇಟ್ಸ್ ವೆರಿ ಬಿಗ್ಗೆಸ್ಟ್ ಆಪರ್ಚುನಿಟಿ ವರ್ಕಿಂಗ್ ವಿತ್ ಯು ಸರ್ ಆ್ಯಕ್ಚುಲಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ನಾನು ಫಸ್ಟ್ ಮಹಾನಟಿಗೆ ಬಂದಾಗ ನಾನು ಈ ಟೈಮಲ್ಲಿ ತರುಣ್ ಸುಧೀರ್ ಸರ್ನ ನೆನಪಿಸ್ಕೊತೀನಿ. ಬಹುಶಃ ಅವ್ರು ನನ್ನ ಸೆಲೆಕ್ಟ್ ಮಾಡ್ತಾ ಹೋಗಿದ್ದೆ ಈ ಸ್ಟೇಜ್ ಮೇಲೆ, ಈ ಸ್ಥಾನದಲ್ಲಿ ನಾನು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮೂವಿಗೆ ಇದು ಮೊದಲನೇ ಮೂವಿ. ನಾನು ಇಂಡಸ್ಟ್ರಿಗೆ ಬಿಳಿ ಹಾಳೆಯಾಗಿ ಬರ್ತಾ ಇದ್ದೀನಿ. ನನ್ನ ಕಲಿಕೆಗೆ ಏನೇನೆಲ್ಲ ತಿದ್ದುತ್ತಾರೋ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ಕೀರ್ತಿ ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರವಿಶಂಕರ್ ಸರ್ ಬಗ್ಗೆ ಏನು, ಅವ್ರ ವಾಯ್ಸ್ ಕೇಳಿದ್ರೆ ವೈಬ್ರೇಷನ್ ಆಗ್ತಾ ಇರುತ್ತೆ ಒಳಗಡೆ ಎಲ್ಲ. ಬಟ್ ಅವರು ಆ್ಯಕ್ಚುಲಿ ನಾನು ಕೂತ್ಕೊಂಡಿದ್ದರೆ ಕಾಣಿಸ್ತಿರ್ಲಿಲ್ಲ ಅನ್ನೋದು, ಅಷ್ಟು ಆಯ್ತಿದ್ದಾರೆ ಅವ್ರು ಕೂತ್ಕೊಂಡು. ಸೊ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಖುಷಿ. ನಾನು ಸ್ಕ್ರೀನಲ್ಲೆಲ್ಲ ನೋಡಬೇಕಾದ್ರೆ
ಸರ್ ತುಂಬಾ ಖುಷಿ ಆಗ್ತಿತ್ತು ಸರ್. ಆ್ಯಂಡ್ ಬಿಗ್ ಬಾಸಲ್ಲಿ ನಾವು ಕಾರ್ತಿಕ್ ಸರ್ ಫ್ಯಾನ್ ಆಗಿಬಿಟ್ಟಿದ್ವಿ. ಆ್ಯಕ್ಚುಲಿ ಅವ್ರ ಜೊತೆ ನನಗೆ ಒಂಥರ ಖುಷಿ ಆಗ್ತಿದೆ. ಯಾರ್ಯಾರನ್ನೆಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ಅವನ್ನೆಲ್ಲ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ. ಈ ಜಗಪ್ಪ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಆ್ಯಕ್ಚುಲಿ ಅವರೆಲ್ಲ ಇರ್ತಾರೋ ಅಲ್ಲೆಲ್ಲ ಖುಷಿ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಎಲ್ಲೋದ್ರೂ ಕೂಡ ಹ್ಯಾಪಿನೆಸ್ ಖುಷಿಯನ್ನು ತಗೊಂಡು ಬರ್ತಾರೆ. ಈ ನಾವು ಮೂವಿಲಿದ್ದಾರೆ ಅಂದಮೇಲೆ ಹ್ಯಾಪಿನೆಸ್ ಖುಷಿ ಕಾಮಿಡಿ ಎಲ್ಲ ಇರುತ್ತೆ. ಇದ್ರ ಜೊತೆ ನಾನು ಆಲ್ರೆಡಿ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಮಹಾನಟಿನಲ್ಲಿ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ. ಆ್ಯಂಡ್ ಅರುಣ್ ಸರ್ ಆ್ಯಂಡ್ ಭವ್ಯ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ. ಆ್ಯಂಡ್ ಸರ್ ನಿಮಗೂ ಥ್ಯಾಂಕ್ ಯು ಸೊ ಮಚ್. ಇಡೀ ಟೀಮ್ಗೆ ಹಾಗೂ ಇನ್ನೂ 2 ಮೂವಿ ಇದೆ, ಅದಕ್ಕೂ ಕೂಡ ಆಲ್ ಟು ವೆರಿ ಬೆಸ್ಟ್. ನನ್ನ ಈ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನೀವೆಲ್ಲರೂ ಆಶೀರ್ವಾದ ಬೇಕು ಸರ್. ಥ್ಯಾಂಕ್ ಯು ಸೊ ಮಚ್. ಇಡೀ ಹಾಡೆ ಕಲರ್ಫುಲ್ ಆಗಿ ಆಡಿಯನ್ಸ್ ಮತ್ತು ಇಲ್ಲಿ ಇವತ್ತು ಮುಹೂರ್ತಲ್ಲಿದ್ದಂಥ 3 ಸಿನಿಮಾಗಳಿಗೂ ಆಲ್ರೆಡಿ ಸೆಕೆಂಡ್ ಅವರು ಕೂಡ ಎಲ್ಲ ನಮ್ಮ ಗೆಳೆಯರೆ. ಇನ್ನು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಾರ್ಮಲ್ ಆಗಿ ಇಂಡಸ್ಟ್ರಿ ಒಂದು ಮಾತಾಡ್ತಾರೆ ಸರ್, ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟ್ರಲ್ಲಿ ಜನ ಇಲ್ಲ ಅಂದಾಗ ಈ ಸಿನಿಮಾ ಮಲಯಾಳದಲ್ಲಿ ಬಂದಿದ್ದರೆ ಹಂಗಿರ್ತಾ ಇತ್ತು, ಇಲ್ಲಿ ಬಂದರೆ ಹಿಂಗೆ ನೋಡ್ತಾ ಇದ್ರು ಅನ್ನೋ ಒಂದು ಮಾತುಗಳು ಕೇಳ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳಿದ್ರೆ ಬೇಸಿಕಲಿ ಈ ಸಿನಿಮಾದ ಕಥೆ ಮತ್ತು ಆ ಸ್ಕ್ರೀನ್ ಪ್ಲೇ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಜೊತೆಗೆ ನಮ್ಮ ಇಡೀ ತಂಡದ ಒಂದು ಟೆಕ್ನಿಕಲ್ ಕೆಲಸ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿದೆ. ಸೊ ಆಮೇಲೆ ಯಾವ ಕ್ಯಾಸ್ಟಿಂಗ್ ಹೇಗಿದೆ ಅಂತ ಇದು ನೀವು ಕಣ್ಣು ಮುಂದೆ ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ಇಟ್ಕೊಂಡು ಈ ಸಿನಿಮಾ ನಮ್ಮ ಸಿನಿಮಾ ಸೀತಾರಾಮರಾಜು ಅದು ಹೆಂಗೆ ಸೋಲುತ್ತೋ ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಧ್ಯ ಅಂದರೆ ಯೂಶಲಿ ಸೀತಾರಾಮ ಕಲ್ಯಾಣ, ಸೀತಾರಾಮ ರಾವಣ ಆ ಥರ ಎಲ್ಲ ಇರ್ತಾರಲ್ಲ. ಸೊ ಸೀತಾರಾಮ ಹನುಮಂತ ಅಂತ ಹೇಳೋಕ್ಕಾಗ ಟೈಟ್ಲು. ಅಂದರೆ ರಾಜು ಅನ್ನೋದು ಹನುಮಂತ ಬೇಕಾಗಿರ್ಬೋದು. ಅಂದರೆ ಏನೋ ಅಂದರೆ ಪರ್ಟಿಕ್ಯುಲರ್ ಸಂಬಂಧಪಟ್ಟಂಗೆ ಏನೋ ಇರುತ್ತೆ. ಇಲ್ಲ 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 ನಾವು ಒಂದು ಇದು ಅದರಲ್ಲಿ ಚಿಕ್ಕದಾಗಿ ಬರೆದಿದ್ವಿ. ಅಂದರೆ ಒಂದು ವಾಗ್ದಾನ, ಒಂದು ವನವಾಸ, ಒಂದು ವಾಗ್ದಾನ, ಇನ್ನೊಂದು ವನವಾಸ, ಮತ್ತೊಂದು ಮಹಾಯುದ್ಧ, ಈ 3 ಸೇರಿದ್ರೆ ಸೀತಾರಾಮರಾಜು ಅಂತ. ಸೊ ಪರ್ಟಿಕ್ಯುಲರ್ ಒಂದೊಂದು ಹೆಸರಿಗೆ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮೀನಿಂಗ್ ಇದೆ. ಸೊ ಹಂಗಾಗಿರ್ತೀವಿ. ಚಿಕ್ಕಮಂಗ್ಳೂರು ಮತ್ತು ಬೆಂಗಳೂರು 2 ನಡೀಇದೆ ಸರ್. ಸರ್ ಜರ್ನಿ ಇಲ್ಲ ಮಾತಾಡಲ್ಲ ಒಂದು 2 ನಿಮಿಷ. ಅಲ್ಲ ಪ್ರಶ್ನೆ ಕೇಳ್ತಾ ಇರಲ್ಲ. ಅದಕ್ಕೆ ಶೂಟಿಂಗ್ ಅಣ್ಣ ಮೇ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಿಮ್ನೆಲ್ಲ ನೋಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆಫ್ಟರ್ ಲಾಂಗ್ ಟೈಮ್ ನಾನು 11 ಕಾಲ ಸಿನಿಮಾ ರಿಲೀಸ್ ಟೈಮಲ್ಲಿ ನೋಡಿದ್ದು, ಮತ್ತೆ ನಿಮ್ನೆಲ್ಲ ನೋಡ್ತಾರೆ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ನಾನು ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಎರಡು ಮಾತಾಡಿ ಹೇಳ್ತೀನಿ. ನಾನು ಫಸ್ಟ್ ಕಥೆ ಹೇಳಕ್ಕೆ ಅಂತ ಹೋಗ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆಗ ಕಾರಣ ನಮ್ಮ ಲೋಕೇಶ್ ಅಂದ್ಬಿಟ್ಟು ಅವ್ರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ನನಗೆ ಅರುಣ್ ಸರ್ನ ಪರಿಚಯ ಮಾಡಿಸ್ಬಿಟ್ಟು ಒಂದು ಕಥೆ ಇದ್ರೆ ಹೇಳಿ ಅಂತಾರೆ. ಆ ಕಥೆ ಹೇಳಕ್ಕೆ ಹೋಗ್ತೀನಿ. ಯೂಶಲಿ ನಾವು ಕಥೆ ಹೇಳಕ್ಕಾಗ ಪ್ರೊಡ್ಯೂಸರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಕಥೆ ಹಿಂಗಿದೆ ಅಂತ. ಅವ್ರು ಮನೆಗೆ ಕರ್ಸ್ಕೊತಾರೆ. ಮನೆಗೆ ಕಥೆ ಹೇಳ್ತೀನಿ. ಯೂಶಲಿ ಕಥೆ ಹೇಳಿ ಬರೋದಲ್ಲ ಅಂತ ಅಂದ್ಬಿಟ್ಟು, ಬಟ್ ಮನೆಗೆ ಹೋದಾಗ ಊಟ ಕೊಟ್ಟು, ಊಟ ಮಾಡಿಸಿ ಹೊಟ್ಟೆ ತುಂಬ, ಆಮೇಲೆ ಕಥೆ ಕೇಳಿ ಆ ಖುಷಿಯಾಗಿ ಕಥೆ ಸೂಪರ್ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಅವ್ರಿಗೆ ಅಂದ್ರೆ ತುಂಬಾ ಜನ ಪ್ರಶ್ನೆಗೆ ಅಂದ್ರೆ 3 ಸಿನಿಮಾ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ತುಂಬಾ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ 3 ಅಲ್ಲ 6 ಸಿನಿಮಾ ಆದ್ರೂ ಅವ್ರ ಜಡ್ಜ್ಮೆಂಟ್ ಪಕ್ಕಾ ಪರ್ಫೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾರೆ. ಬಿಕಾಸ್ ಮೇಡಮ್ಗೆ ಆಕ್ಚುಲಿ ಸಿನಿಮಾನಲ್ಲಿ ತುಂಬಾ ಚೆನ್ನಾಗಿದೆ. ಅರುಣ್ ಸರ್ಗೆ ಇನ್ನೂ ತುಂಬಾ ಚೆನ್ನಾಗಿದೆ. ಅವರು ಒಂದು ಪೋಸ್ಟಿಂದ, ಮ್ಯೂಸಿಕ್ ಇಂದ, ಲಿರಿಕ್ ಇಂದ ಅಂದ್ರೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ನಮ್ಮ ಜೊತೆ. ಬ್ರೋ ಹಿಂಗೆ ಇದೊಂದು ಲಿರಿಕ್ ಹಿಂಗಿದೆ ಚೆನ್ನಾಗಿರುತ್ತೆ, ಬ್ರೋ ಪೋಸ್ಟ್ ಹಿಂಗಿದೆ ಚೆನ್ನಾಗಿದೆ. ಅಂದ್ರೆ ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ ಏನೋ ಸಿನಿಮಾ ಅಂದ್ರೆ ಅವ್ರಿಗೆ ಬೇರೆ ಕಮಿಟ್ಮೆಂಟ್ ಇರುತ್ತೆ. ಅಲ್ಲಿ ಹೋಗ್ತಾರೆ, ಅಲ್ಲೇನೋ ಮಾಡ್ತಾರೆ, ಏನೋ ಮಾಡಿ ಬ್ರೋ ಅಂತಿದ್ದಾರೆ. ಬಟ್ ಕುತ್ಕೊಂಡು ಪರ್ಟಿಕ್ಯುಲರ್ ಹಿಂಗ್ ಮಾಡ ಅಂತ ಹೇಳ್ತಿದೆ. ಎಲ್ಲ ತುಂಬಾ ಪ್ಯಾಷನೇಟ್ ಕೆಲಸ. ಸೊ ಹಂಗಾಗಿ ನಾನು ಫಸ್ಟ್ ನಮ್ಮ ಲೋಕಿ ಅಣ್ಣಂಗೆ, ಅರುಣ್ ಸರ್ಗೆ, ಭವ್ಯ ಮೇಡಮ್ಗೆ 3 ಜನಕ್ಕೂ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ನನ್ನ ಸಿನಿಮಾದ ಹೀರೋ ಕಾರ್ತಿಕ್ ಮಹೇಶ್ವರ್ ಬಗ್ಗೆ ಹೇಳ್ಬೇಕು. ಅಂದ್ರೆ ನಾನು ತುಂಬಾ ನೋಡ್ತಾ ಇದ್ದೆ. ಬಿಗ್ ಬಾಸ್ ಆಸೆ ಬಂದಾಗಿಂದನೂ ಅಂದ್ರೆ ಒಂದಷ್ಟು ಅಲ್ಲಿ ಇಲ್ಲಿ ಕ್ಲಿಪ್ಸ್ ನೋಡ್ತಾ ಇದ್ದೆ. ನಾನು ಯಾವಾಗ ಅನ್ಸಿತ್ತು ಇವ್ರು ಹೀರೋ ಮೆಟೀರಿಯಲ್ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ಕಾಲ ಗೂಡ್ ಬಂದಿರಲಿಲ್ಲ. ಸೊ ಈ ಕಥೆ ಬರೀತಾ ನಾ ಕ್ಯಾರೆಕ್ಟರ್ ಮೋಲ್ಡ್ ಆಗ್ತಾ ಹೋದ್ರು. ಅಂದ್ರೆ ನನ್ನ ಕಥೆಯಲ್ಲಿ ರಾಮ ಅಂತ ಏನ್ ಪಾತ್ರ ಇದೆ ಅಂದ್ರೆ ಕಾರ್ತಿಕ್ ಅನ್ನೋ ಪಾತ್ರ ರಾಮ ಆಯ್ತಾ ಹೋಯ್ತು ಬರೀತಾ. ಸೊ ಅವರು ರಿಯಲ್ ನನ್ನ ಸಿನಿಮಾದಲ್ಲಿ ರಾಮ ತರ ಕಾಣಿಸ್ತಾರೆ. ಅಂದ್ರೆ ಮೈಥಾಲಜಿಕಲ್ ರಾಮ ಅಲ್ಲ, ಪ್ರೆಸೆಂಟ್ ರಾಮ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಈ ಸಿನಿಮಾ ಕಥೆ ಸಿನಿಮಾ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ. ಇನ್ನ ನಮ್ಮ ಪ್ರಿಯಾಂಕಾ ಮ್ಯಾಮು ಅಂದ್ರೆ ಅವರು ನಾವೊಂದು ಫೋಟೋ ಶೂಟ್ ಮಾಡಿದೀವಿ, ಒಂದು ಕಾಸ್ಟ್ಯೂಮ್ ಹಚ್ಚಿ. ನಂದೊಂದು ಡೌಟ್ ಇತ್ತು ಹಿಂಗೆ ಅಂತ. ಅಂದ್ರೆ ಭರತನಾಟ್ಯ ಕಾಸ್ಟ್ಯೂಮ್ ಆಕ್ಚುಲಿ ಕ್ಯಾರೆಕ್ಟರ್ ಭರತನಾಟ್ಯ ಇದೆ. ಇದ್ರಲ್ಲಿ ಹೆಂಗ್ ಕಾಣಿಸ್ತಾ ಅಂತ ಫೋಟೋ ಶೂಟ್ ಮಾಡಿಸಿದಾಗ ನನಗೆ ನಿಜವಾಗ್ಲೂ ಅಂದ್ರೆ ಒಂದು ಭರತನಾಟ್ಯ ಹೆಂಗೆ ಫೀಲ್ ಮಾಡಿದ್ನೋ ಅದೇ ತರ ಕಾಣಿಸಿದ್ರು. ಸೊ ನನ್ನ ಆ ಸೀತಾ ಕ್ಯಾರೆಕ್ಟರ್ಗೆ ತುಂಬಾ ಸಖತ್ತಾಗಿ ಆಕ್ಟ್ ಆಗ್ತಿದ್ರು. ಥ್ಯಾಂಕ್ ಯು ಮೇಡಮ್. ಸೊ ನಾನು ಈಗ ರವಿಶಂಕರ್ ಸರ್ ಬಗ್ಗೆ ಹೇಳ್ಬೇಕು.
ನಾನು ಮನೆಗೆ ಹೋಗ್ತೀನಿ ಕತೆ ಹೇಳಕ್ಕೆ, ರವಿಶಂಕರ್ ಸರ್ ಕಳಿಸ್ತಾರೆ ಬಾಕಿ ಅಂತ. ಅಂದ್ರೆ ನನಗೆ ಬೇಸಿಕಲಿ ನಾನು ಆಕ್ಟರ್ ಆಗೋದಂತ ಓದಿದ್ದೆ ಒಂದು ಟೈಮಲ್ಲಿ. ಅವ್ರ ಡೈಲಾಗ್ ನಾವು ಆಡಿಷನ್ ಹೇಳ್ತಿದ್ದೆ, ಈಗ ಅರುಣ್ ಕೊಡೋಣ ಆ ಥರ ಎಲ್ಲ, ಅರುಣ್ ಬರ್ತಿದ್ದಲ್ಲ ಆ ಥರ ಹೇಳ್ತಿದ್ದೆ. ಮನೆಗೆ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು. ಅಂದ್ರೆ ಪ್ರೀವಿಯಸ್ ಮೀಟ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ನನ್ನ ಕತೆ ಎಲ್ಲ ಕೊಡ್ತಾ ಇದ್ದೀನಲ್ಲ, ಕೂತ್ಕೊಂಡ್ರು ಹೇಳೋ ಬುದ್ಧಿ ಕತೆ ಇದ್ರು. ನಾನು ಹಿಂಗೆ ಬಯಲಿದ್ರು ಕತೆ ಹೇಳಕ್ ಸ್ಟಾರ್ಟ್ ಮಾಡಿದೆ. ಅವ್ರನ್ನೇ ನೋಡ್ತಾ ಇದ್ದೆ, ಏನಾದ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಅವ್ರ ಕತೆ ಕೇಳ್ತಾ ಅವ್ರ ಮುಖದಲ್ಲಿ ಹಂಗೆ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತವಲ್ಲ, ಅವಾಗ ಧೈರ್ಯ ಬಂತು, ಪರವಾಗಿಲ್ಲಪ್ಪ ಕತೆ ಕಂಟಿನ್ಯೂ ಮಾಡ್ಬೋದು ಅಂತ. ಕತೆ ಎಲ್ಲ ಕೇಳಿದಾದ್ಮೇಲೆ ಕೀರ್ತಿ ಈ ಪಾತ್ರ ಬೇರೆಯವ್ರಿಗೆ ಕೊಟ್ಟರೆ ಮನೆ ಹತ್ರ ಬಂದು ಕಳ್ಬಿಡ್ತೀನಿ, ನನಗೆ ಈ ಪಾತ್ರ ನಾನೇ ಮಾಡ್ಬೇಕಾದ್ರು. ಸರ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅವರು ಬರೀ ಆರ್ಟಿಸ್ಟ್ ಆಗಲ್ಲ, ನನ್ನ ಜೊತೆ ಒಬ್ಬ ಅಂದ್ರೆ ಕೀರ್ತಿ ನಾವು ಸ್ಕ್ರಿಪ್ಟ್ ಇಬ್ಬರು ಡಿಸ್ಕಸ್ ಮಾಡೋಣ, ನಾನು ಏನೋ ಐಡಿಯಾ ಕೊಡ್ತೀನಿ. ಅಂದ್ರೆ ತುಂಬಾ ಟೀಮ್ ತರ, ಅಂದ್ರೆ ಅಷ್ಟು ದೊಡ್ಡ ಕಲಾವಿದರಾಗಿದ್ದು ಅಷ್ಟೆಲ್ಲ ಇದ್ದು. ಸೊ ಅವರು ಬಿಸಿ ಇರ್ತಾರೆ, ಆಕ್ಚುಲಿ ಹೈದರಾಬಾದ್ ಬೆಂಗಳೂರು ಎಲ್ಲ ಬಿಸಿ ಇರ್ತಾರೆ. ಫೋನ್ ಮಾಡಿದಾಗ ಸರ್ ಹಿಂಗ್ ಮಾಡೋಣ ಸರ್, ಇಲ್ಲ ಹಿಂಗ್ ಮಾಡೋಣ ಎಲ್ಲದಕ್ಕೂ ಸಜೆಷನ್ ಕೊಡ್ತಾ ಇರ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋರಿಗೆ ನನಗೆ ತುಂಬಾ ಹೆಮ್ಮೆ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಮ್ಗೆ ಬಟ್ ಇದೇ ಎಕ್ಸೈಟ್ಮೆಂಟ್ ನಿಮ್ ರಿಲೀಸ್ ಡೇಟ್ ಟೈಮಲ್ಲಿ ಇರ್ತಾ ಅಂತ ನಂಗೆ ಅನಿಸ್ತಾ ಇಲ್ಲ. ಮೇಡಮ್ ಅಂಡರ್ಸ್ಟ್ಯಾಂಡ್ ಇರುತ್ತೆ ಇಲ್ಲ, ಬಿಕಾಸ್ ಇಷ್ಟೆಲ್ಲ ಹೇಳ್ತೀರಾ, ಬಟ್ ಆವಾಗ ಯಾರು ಮಾತಾಡೋದೇ ಇಲ್ಲ. ರಿಲೀಸ್ಗಿರೋ ಬರೀ ಅಂದ್ರೆ ಮುಹೂರ್ತ ಮಾಡೋ ಎಕ್ಸೈಟ್ಮೆಂಟ್ ರಿಲೀಸ್ ಟೈಮ್ ಬರಲ್ಲ. ಮೇಡಮ್ ಇರುತ್ತೆ, ಅಂಡರ್ಸ್ಟ್ಯಾಂಡ್ ಇರುತ್ತೆ. ಹೇಗಿರುತ್ತೆ ಹೇಳಿ? ಅಲ್ಲ ಪ್ರೀವಿಯಸ್ ನಾನು ಮಾಡಿದ್ನಲ್ಲ ಮೇಡಮ್, ಎಕ್ಸೈಟ್ಮೆಂಟ್ ಎಲ್ಲ ಬಟ್ ಅಲ್ಲಿ ಆ ಎಕ್ಸೈಟ್ಮೆಂಟ್ ನಾನು ನೋಡ್ಲಿಲ್ಲ ಫಸ್ಟ್ ಫಿಲಮ್ ಅಲ್ಲಿ ನೀವು ರಿಲೀಸ್ ಟೈಮ್ ಅಲ್ಲಿ. ಬಟ್ ಇರುತ್ತೆ ಮೇಡಮ್, ಏನು ಹಂಗೆ ಇರಲ್ಲ, 200% ಇರುತ್ತೆ. ಬಿಕಾಸ್ ಆಫ್ ನಮ್ಮ ಪ್ರೊಡಕ್ಷನ್ ತುಂಬಾ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಬೆನ್ನೆಲುಬಾಗಿದ್ದಾರೆ, ಹಾಗಾಗಿ ಇದ್ದೇ ಇರುತ್ತೆ ಮೇಡಮ್. ಪ್ರೊಡಕ್ಷನ್ ಹೌಸ್ ಸರ್, ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಸಾರಿ, ನಾವು ಅಂದ್ರೆ ಮುಹೂರ್ತ ಟೈಮಲ್ಲಿ ಕೇಳ್ತಾ ಇದ್ದೀನಿ ಅಂತ, ಮುಹೂರ್ತ ಟೈಮಲ್ಲಿ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಟ್ ಎಷ್ಟೋ ಜನ ಇಲ್ಲೇ ಬಂದು 5 ಫಿಲಂ ಮಾಡ್ತೀನಿ, 3 ಫಿಲಂ ಮಾಡ್ತೀನಿ ಅಂತ ಹೇಳಿದವರು ಎಲ್ಲ ಬೇರೆ ಬೇರೆ ರೀತಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಸೊ ಅದಾಗಬಾರ್ದು ಅಂತ ಬಂಡಿ ಮಾತಾಡೋಮಗೆ ಚೆನ್ನಾಗಿ ಕೇಳ್ಕೊಂಡಿದ್ದಾರೆ, ದೃಷ್ಟಿ ತೆಗೆಸಿದ್ದಾರೆ, ಎಲ್ಲ ಮಾಡಿದ್ದಾರೆ. 3 ಸಿನಿಮಾ ಆಗುತ್ತಾ ಆ ಭರವಸೆಯಿಂದ ಬಂದಿದ್ದಾರೆ. ಬಿಕಾಸ್ ಸಿನಿಮಾ ಅನೌನ್ಸ್ ಮಾಡೋದು ಮುಖ್ಯ ಅಲ್ಲ, ಅದು ಮುಗಿಸೋದು, ಅದು ರಿಲೀಸ್ ಥಿಯೇಟರ್ಸ್ ತರೋದು ಮುಖ್ಯ. ಸೊ 1 ಸಿನಿಮಾ ಆದ್ರೂ 3 ಸಿನಿಮಾ ಆದ್ರೂ ಬರ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇದಿರ್ತಾ ಇದು ಅನೌನ್ಸ್ಮೆಂಟ್ ಆಗಿರೋದು ಅನೌನ್ಸ್ಮೆಂಟ್ ಅಲ್ಲೇ ಇರ್ತಾ, ಇಲ್ಲ ರಿಲೀಸ್ ಥಿಯೇಟರ್ ಬರುತ್ತಾ? ಯಾರು ಈ ಕ್ವಶನ್ ಇನ್ನೂ ಕೇಳಿಲ್ಲ ಅಂತ ಕೂತಿದೆ. ನಾನೇ ಕೇಳ್ಬೇಕಾಯ್ತು. ಅಲ್ಲ, ಇರೋದು ಫ್ಯಾಕ್ಟ್ ಸರ್. ಬಿಕಾಸ್ ಎಲ್ಲರೂ 5 ಫಿಲಂ ಅನೌನ್ಸ್ ಮಾಡಿದಾಗ ಯಾರು ಇಲ್ಲ. ಬೇರೆ ಅಂದ್ರೆ ನಾನು ಹೇಳೋದ್ ಬೇಡ, ಇಲ್ಲಿ ಬೇರೆ ಬೇರೆ ರೀತಿ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಭಯ. ಕರೆಕ್ಟ್ ಮೇಡಮ್, ಅವ್ರು ಯಾರು ನಾನಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಕ್ಸ್ಪೆಕ್ಟ್ ಮಾಡಿದೆ ಒಂದು ಕ್ವಶನ್ನ, ಬಟ್ ನಾವು ಆಲ್ರೆಡಿ 8ನೇ ತಾರೀಕಿಗೆ ಒಂದು ಶೂಟಿಂಗ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ ಇಂದ ನಾವು ಒಂದು ವೆದರ್ಗೋಸ್ಕರ ವೇಟಿಂಗ್ ಅಲ್ಲಿ ಇದ್ದೀವಿ, ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸಿನಿಮಾದು ವರ್ಕ್ ನಡೀತಾ ಇದೆ, ಅದು ಇನ್ನು ಹಾರ್ಡ್ಲಿ 1 ಮಂತ್ ಅದು ಕಂಪ್ಲೀಟ್ ಆಗುತ್ತೆ. ಇದೇ ವರ್ಷದಲ್ಲಿ ನಿಮಗೆ ಮಿನಿಮಮ್ 2 ಸಿನಿಮಾನ ನಾನು ಥಿಯೇಟರ್ ತಗೊಂಡ್ಬರ್ತೀನಿ. ಇನ್ನ ಒಂದು ಸಿನಿಮಾ 2 ತಿಂಗಳು ಲೇಟ್ ಆಗ್ಬೋದು, ಬೈ ಮಾರ್ಚ್ 3 ಸಿನಿಮಾನು ಕೂಡ ತೆರೆ ಮೇಲೆ ಬರುತ್ತೆ. ಖಂಡಿತ ಇದೇ ತರ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನ ಮಾತ್ರ ಮರಿದಂಗೆ ಕರೀತೀನಿ ಮೇಡಮ್. ಲೈಫಲ್ಲಿ ಕೆಲವರು ಅಪಿಯರೆನ್ಸು ಒಂಥರ ಫನ್ ಫೀಲ್ಡ್ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ, ಬೇರೆ ಬೇರೆ ಅಡ್ವೆಂಚರ್ಸ್ಗೆ ರೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದರ್ಶನ್ ಅಂತ ಇಟ್ಟಿದ್ದೀವಿ ಸರ್. ಸರ್ ಆರಿಫಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಸೂಪರ್ ನ್ಯಾಚುರಲ್ ವೇಲ್ ಮಾಡ್ತಾರೆ, ಬಟ್ ಇದು ನ್ಯಾಚುರಲ್ ವೇಲ್ ಇರುತ್ತೆ ಸರ್, ಅಷ್ಟೇ ಅಪ್ರೋಚ್. ಸರ್ 8ರಿಂದ 8ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ, ನಿಮ್ಮಂತ 8ನೇ ತಾರೀಕಿಂದ ಸರ್. ಎಲ್ಲ ಬೆಂಗಳೂರು ಸರ್, ಲೊಕೇಶನ್ ಎಲ್ಲ ಬೆಂಗಳೂರು. ಸ್ವಸ್ತಿಕ್ ಸರ್, ಮೇಡಮ್ ಹೋಗ್ತೀವಿ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ಹಿಂಗಂತವ್ರೆ ಮೇಡಮ್. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋದು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ, ಇಲ್ಲಿ ಬಂದ್ರಿ ಅಲ್ವಾ?
ನೋಡಿದ ನನಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹಾಕಿದೆ. ಹಾಂ, ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನವೇ ಅದು. ಹೌದಮ್ಮ, ಹೌದು ಹೌದು. ಈಗೇನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ಏನು ಬೆಳೆಯಲ್ಲ, ಅಲ್ಲಿ ಗೊತ್ತಾಗಲ್ಲ ನಮಗೆ. ಇಲ್ಲಿ ತಗೊಳ್ತಾ ಇದೆಯಾ, ಇಲ್ಲಿ ಬೆಳೀತದ ಬೆಳೆಯೇ ಇಲ್ವಾ, ಇಲ್ಲೇ ಇಲ್ಲ ಅಂತ ಕೇಳಿದ್ರೆ ಮುಂಚೆನೇ ಹೆಂಗೆ ಹೇಳೋದು ನಾವು. ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ, ನಿಮ್ಮ ಮಗನ ನಿಮ್ಮ ಮಗಳ ಓಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದರೆ ಏನು ಹೇಳೋದು, ಏನಮ್ಮ ಹೇಳೋದು? ಯಾರೇನೋ ಬರೋ ಯಾರು ಬರೆಯೋಕ್ಕಾಗಲ್ಲ, ದೊಡ್ಡವ್ರು ಹೇಳಿದ್ದಾರೆ. ಯಾರು ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕ್ಬೋದಷ್ಟೇ, ಹಣೆ ಬರ ಬರೆಯೋಕ್ಕಾಗಲ್ಲ. ನಿಮ್ಮದು ಸೇರಿ ನಮ್ಮದು ಸೇರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಅದು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನೋ ಇರುತ್ತೆ ಗೊತ್ತಿಲ್ಲ, ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ, ಕನಕದಾಸರ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆಯೇ ಕೆಲವರು ನಾವೇ ಹುಡುಕೊಂಡು ಹೋಗಬೇಕು. ಹಂಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿದೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ, ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಹೆಸರಿಟ್ಟವ್ರೆ, ಇರಲಿ ಬಂಗಾರಪ್ಪ ಅಂತ ಹೇಳಿ ನನ್ನ ಪಾತ್ರದ ಹೆಸರು. ಕಥೆನ ಫುಲ್ ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನೂ ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ ಮತ್ತು ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬಳೇ ಮಗಳು, ಈ ಸಿನಿಮಾದಲ್ಲಿ ಇಬ್ಬರು ಹೆಣ್ಮಕ್ಳು. ಅಷ್ಟೊತ್ತಿಗೆಲ್ಲ ನೆರೆ ಕೂದಲೆಲ್ಲ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ. ಅಷ್ಟೇ. ಶುಭ ನುಡಿಯ ಸೋಮ ಅಂದರೆ ಗೂಬೆ ಕಾಣ್ತಲ್ಲ ಮಾಮ ಅಂತ. ಹಿಂಗೆ ಏನು ಮಾಡ್ತೀರ, ಸಮೀಪಜ್ಞೆ ಇರಲ್ಲ ಕೆಲವರಿಗೆ. ಲವಾಕುಶನಿಗೆ ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿತ್ತು. ಇಂಥವ್ರೇ ಯುದ್ಧ ಮಾಡ್ತಾರೆ ನಮ್ಮ ಮೇಲೆ, ಇಂಥವ್ರು ಸೋಲಿಸ್ತಾರೆ ನಮ್ಮನ್ನು ಅಂತ. ಕೃಷ್ಣ ಪರಮಾತ್ಮಂಗೆ ಅದು ಗೊತ್ತಾಗಿ ಅವ್ರಿಬ್ಬರನ್ನ ಕರೆದು ಭಾಷೆ ತಗೊಂಡ್ಬಿಡ್ತಾನೆ. ಪಾಂಡವ್ರನ್ನ ಕಾಯೋ ಭಾರ ನಂದು, ನೀವಿಬ್ಬರು ಯುದ್ಧ ಮಾಡಬಾರ್ದು, ಭಾಷೆ ಕೊಡಿ, ಏನು ಅನ್ಸಿದ್ರು ಯಾರಿಗೂ ಹೇಳ್ಬಾರ್ದು ಅಂತ. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ, ಏನೋ ಇದೆ ಒಳಗಡೆ. ನೋಡೋಣ, ಸಿನಿಮಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕೆಂದರೆ ಫಸ್ಟ್ ಪೀರಿಯಡು ಎಲ್ಲರೂ ನೀಟಾಗಿ ನೋಡ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತವೆ. ಈಗ ನಮ್ಮದು 2ನೇ ಪೀರಿಯಡ್ ಬಂದ್ಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ, ಬಿಡಪ್ಪ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಕರ್ಣ ಅರ್ಜುನ ಇಬ್ಬರೇ ಇದ್ದಕ್ಕೋದ್ರೆಲ್ಲ ಗೆದ್ದು ಬರ್ತಾರ ಅಂತ. ನನ್ನಂತ ಯಾರೋ ಬೆಳೆದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ, ತಲೆಗಳನ್ನ. ಕೈ ಕಾಲೆಲ್ಲ ಕಟ್ ಮಾಡಿ ಬಂದ್ಬಿಟ್ಟೆ, ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರು ಕಟ್ ಮಾಡಿ ಹೋಗ್ಬಿಟ್ಟಿದ್ರು ಅಲ್ಲಿ ಅಂತ. ಹಂಗಿದ್ದ ಮಾಡೋರು ಅವರೇ, ಇಲ್ಲ ಅಂತ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿ. ಇವರು ಮಾತಾಡೋ ಬಂದಾಗ ನನಗೆ ಅನಿಸ್ತು, ಬಾಯಿ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವರು ಮಾತು ಜಾಸ್ತಿ, ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ 2-3 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳ ಪಾತ್ರ ಮಾಡ್ತಾ ಇದ್ದಾಳೆ, ಒಳ್ಳೆಯದಾಗಲಮ್ಮ. ಫಸ್ಟ್ ಟೈಮ್ ನಾವಿಬ್ಬರು ಜೋಡಿ 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದಿರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನೋ ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು, ಪಾಂಡವರೇ ಒಂಥರ ಇಲ್ವಲ್ಲ 5 ಜನ, ಹೇಳಿ ನಿದರ್ಶನ ಇರು. ಇಲ್ಲ ಇಲ್ಲ, ಧ್ಯೇಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ, ಯೋಚನೆ ಹೆಂಗಿರುತ್ತೆ, ನೋಟ ಹೆಂಗಿರುತ್ತೆ ಅಂತ. ಇಂಥದ್ದನ್ನೇ ನೋಡಬೇಕು ಅಂತ ಹುಡುಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗಬೇಕು, ಜೋಪಾಸ್ ನೋಡಬೇಕು ಅಂತ ಏನು ಹುಡುಕೊಂಡು ಹೋಗ್ತೀವಿ. ಯೋಚನೆ ಚೆನ್ನಾಗಿದ್ರೆ ನೋಟ ಚೆನ್ನಾಗಿರುತ್ತೆ. ಅವ್ರು ಏನೋ ಆಲೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಾರಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಹೊಡೆಯಿರಿ, ಹಾಂ, ಧೈರ್ಯ ಮಾಡಿ, ದುಡ್ಡು ಹಾಕೋರೇ ಇಲ್ಲ. ಅಂಥ ಟೈಮಲ್ಲಿ 3 ಸಿನಿಮಾ ನಾವು ಮಾಡಿ ಲಕ್ಷಾಂತರ ಜನಕ್ಕೆ ಅನ್ನ ಆಗುತ್ತೆ. ನಾವು ಯಾಕೆ ಅದರಲ್ಲೆಲ್ಲ ಎಳೆಯಕ್ಕೆ ಹೋಗ್ಬೇಕು? ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ದೇವರು ಇವರಿಬ್ಬರಿಗೂ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ಆಗ್ತೀನಿ, ನಾನು ಹೇಳ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಒಳಗೆ ನಿಮಗೆ ಬರಲಿ. ಇಷ್ಟು ಮಾತ್ರ ಮಾತಾಡೋಕೆ ಹೇಳಿದ್ದಾರೆ ಡೈರೆಕ್ಟ್ರು. ಇನ್ನು ಹಾಂ, ಇನ್ನು
ಯಾರು ನೆಕ್ಸ್ಟ್ ಪೃಥ್ವಿ ಅಂಬರ್ ಅವರು ನಮ್ಮ ನಾಯಕ ನಟರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮಿಕರಿಗೆ ನಮಸ್ಕಾರ. ನಾನೀ ಸರ್ ಎಲ್ಲ ಹೇಳಾಯ್ತು, ಇನ್ನೇನು ಎಕ್ಸ್ಟ್ರಾ ಹೇಳುವಂಥದ್ದು ಏನಿಲ್ಲ ಸಿನಿಮಾ ಬಗ್ಗೆ. ಸರ್ ಹೇಳಿದಾಗೆ ಸ್ವಸ್ತಿಕ್ ಸರ್ ನಾನು ಫಸ್ಟ್ ಟೈಮ್ ಅವರು ಇಷ್ಟು ಕಡಿಮೆ ಮಾತಾಡೋದು ನೋಡಿದ್ದು. ಅಂದರೆ ನಾವು ತುಂಬ ದಿನದಿಂದ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ. ಇವ್ರು ನರೇಷನ್ ಕೇಳಿದಾಗ ಎಷ್ಟು ಅದ್ಭುತವಾಗಿ ನರೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸರ್ ಹೇಳಿದಾಗೆ ಪ್ರಾಯಶಃ ಸ್ವಸ್ತಿಕ್ ಸರ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ದರ್ಶನ ಆಗಬೇಕು. 100% ಎಲ್ಲರಿಗೂ ಒಂದು ಡೆಬ್ಯೂ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಪ್ರತಿಭೆ ಸ್ವಸ್ತಿಕ್ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ನಿರ್ಮಾಪಕರು ಸರ್ ಮೊದಲನೇ ಭೇಟಿಯಲ್ಲಿ ನನಗೆ ಬಹಳ ಖುಷಿ ಆಯಿತು. ಇವರು ಮಾತಾಡಿರುವಂಥ ರೀತಿ, ಅವ್ರಿಗಿರುವಂಥ ವಿಷನ್, ಅವ್ರಿಗಿರುವಂಥ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಖಂಡಿತವಾಗ್ಲೂ ಮೂರು ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಸ್ಪೆಷಲಿ ದರ್ಶನದಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿರೋದು ನಾನಿ ಸರ್ ಜೊತೆ. ಅವ್ರ ಜೊತೆ ಮಾತಾಡೋದೇ ಖುಷಿ, ಸ್ಕ್ರೀನ್ ಶೇರ್ ಮಾಡೋದಂತ ಇನ್ನೂ ಖುಷಿ. ಸುಮ್ಮನೆ ಒಂದು ಚಿಕ್ಕ ನಾರ್ಮಲ್ ಡೈಲಾಗ್ ಇದ್ರೂ ಪಂಚ್ ಆಗತ್ತದು. ಅಂತ ಒಂದು ಅದ್ಭುತವಾದ ಲೆಜೆಂಡರಿ ಕಲಾವಿದರ ಜೊತೆ ಇನ್ನೊಂದು ಸರಿ ಶೇರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಸ್ನೇಹಿತರು ಆದಿತ್ಯ, ಗೌರವ್, ನಿಶಾ ಆಗಿರಲಿ, ಬ್ರಿಲಿಯಂಟ್ ಟ್ಯಾಲೆಂಟ್. ನಿಜ ಹೇಳ್ತೀನಿ, ನಾನು ಅವ್ರ ಜೊತೆ ರಿಹರ್ಸಲ್ ಮಾಡಿದ್ವಿ, ಒಂದಷ್ಟು ದಿನ ರಿಹರ್ಸಲ್ ಮಾಡಿದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಅತ್ಯದ್ಭುತವಾದ ಪ್ರತಿಭೆಗಳು. ನಮ್ಮ ದರ್ಶನ ಸಿನಿಮಾದಲ್ಲಿ ಅವರ ರೌದ್ರ ದರ್ಶನ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಅಭಿಲಾಷ್ ಸರ್ ಜೊತೆ ಕೆಲಸ ಮಾಡಿದ್ದೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಕ್ರಾಂತಿ ಸರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಭಾಳ ಖುಷಿ. ಅವರ ಲೈನ್ಸ್ ಅಂದರೆ ಸಂಗೀತ ಥರ ಇರುತ್ತೆ, ಅಂದರೆ ಲಿರಿಕ್ಸ್ ಥರ ಇರುತ್ತೆ. ಅಷ್ಟು ಅದ್ಭುತವಾದ ಒಂದು ಬರಹಗಾರರು. ಸೊ ಈ ಒಂದು ಕಂಪ್ಲೀಟ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ನನಗೆ ಬೇಕಾಗಿ. ಥ್ಯಾಂಕ್ ಯು. ಮಾತಾಡಲೇಬೇಕು. ಅದು ಮೂರ್ತಿ ಚಿಕ್ಕದು, ಪೂರ್ತಿ ದೊಡ್ಡದು ಅಂದರೆ ಜ್ಞಾನ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರೀತಾನೆ ಲೈನ್ಸ್ ಅಂದರೆ ಇವ್ರು ಹೇಳಿ ನಿಜ. ಒಳಗಡೆ ನಮಗೆ ಸಂಗೀತದಾಗಲಿ ಬೇರೆ ಜ್ಞಾನ ಆದರೆ ಒಂದು ಲೈನ್ ಇದ್ದರೆ ಮಾತ್ರ ಅದನ್ನು ಮಾತ್ರ ಮೂರ್ತಿ ಬರೋದು, ಇಲ್ಲಿ ಬರೋದಿಲ್ಲ. ಆ ಗುಣ ದೇವರು ಇವ್ರಿಗೆ ಕೊಟ್ಟಿದ್ದಾನೆ. ತುಂಬ ಥ್ಯಾಂಕ್ಸ್ ಅಪ್ಪ ನಮ್ಮ ಸಿನಿಮಾಗೆ ಡೈಲಾಗ್ ಬರೆದಿದ್ದಕ್ಕೆ. ನಮ್ಮ ಕ್ಯಾಮ್ರಾಮನ್ ಸರು ನಾವೀಗೆಲ್ಲ ವರ್ಕ್ ಮಾಡಿದ್ದೀವಿ ಅಲ್ಲಿ ಜೊತೆಲಿ. ಆಯ್ಮ ಈ ಸಿನಿಮಾದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ. ನಿಶಾ, over to you. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ ಸರ್. ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು. ನನಗೆ ಗೊತ್ತೇ ಇರಲಿಲ್ಲ, ನಾನು ನಮ್ಮ ಸಿನಿಮಾ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಖುಷಿ ಆಯಿತು ಸರ್, ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು ಕೇಳೋದಕ್ಕೆ. ಆ್ಯಂಡ್ ನಾನು ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಇಡೀ ಟೀಮ್ ಹೊಸದಲ್ಲ. ನಾನು ಮೊದಲನೇ ಸಿನಿಮಾ 11 ಕಾಲದಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಟೆಕ್ನಿಕಲ್ ಟೀಮ್ ಎಲ್ಲರೂ ಗೊತ್ತಿರೋರೆ. ಸೊ ಒಂಥರ ಮನೆಗೆ ಬಂದಂಗೆ ಫೀಲ್ಸ್ ನನಗೆ. ತುಂಬ ಖುಷಿ ಆಗ್ತದೆ ಮತ್ತು ಇದೇ ಬ್ಯೂಟಿಫುಲ್ ತಂಡದ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನನ್ನ ಜೊತೆ ಇಷ್ಟು ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇದ್ದಾರೆ, ಇಷ್ಟು ವಂಡರ್ಫುಲ್ ಆರ್ಟಿಸ್ಟ್ ಇದ್ದಾರೆ. ಸೊ ಇವ್ರ ಜೊತೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಇನ್ನೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸ್ವಸ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು. ನನ್ನ ಪಾತ್ರ ಡೆಫಿನೆಟ್ಲಿ ಪೃಥ್ವಿ ಸರ್ ಪೇರ್ ನಾನು. ಸೊ ಪ್ರೀತಿ ಅಂತ ನನ್ನ ಪಾತ್ರದ ಹೆಸರು. ಅಂದರೆ ಕ್ಯೂಟ್, ಲವ್ಲಿ, ಬಬ್ಲಿ ಹುಡುಗಿ ಕ್ಯಾರೆಕ್ಟರ್ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಕಾಮಿಡಿ ಥ್ರಿಲ್ಲರ್ ಥರ ಮೇ ಬಿ ನಾನು ಮೊದಲನೇ ಸತಿ ಅನ್ಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಡೀ ತಂಡನ ಮೀಟ್ ಮಾಡಿದ್ದೆ ಇವತ್ತು. ಸೊ ಇವರೆಲ್ಲ ರಿಹರ್ಸ್ ಮಾಡ್ತೀವಲ್ಲ, ನನಗೆ ಅದೆಲ್ಲ ಇನ್ನೂ ಅವಕಾಶ ಸಿಕ್ಕಿಲ್ಲ. ನಂದಿನ್ನೂ ಪೋರ್ಷನ್ಸ್ ಶುರುನೇ ಆಗಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದೀನಿ ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು. ರಾಮಾನುಜ ಹೆಂಗಾರಿ ಆಗಿದ್ದೆ. ಈಗ ಇನ್ನೇನು ಬಿಡುಗಡೆ ಹೊಸದಲ್ಲಿರೋ ಬಲರಾಮನ ದಿನಗಳು ಅನ್ನೋ ಚಿತ್ರದಲ್ಲಿ ಸಿಂಗ್ಲಿ ಅನ್ನೋ ಒಂದು ಪ್ರಮುಖ ಪಾತ್ರದಲ್ಲಿದ್ದಾರೆ. ನಮ್ಮ ಸ್ವಸ್ತಿಕ್ ಅವರು ಏನು ಮಾತಾಡದೆ ಇದ್ದಿದ್ದೆ ನನಗೆ ಫಸ್ಟ್ ಆಫ್ ಆಲ್ ಆಗಿಂದ ಶಾಕ್ ತಡ್ಕೊಳಕ್ಕಾಗ್ತಿಲ್ಲ. ಯಾಕೆಂದ್ರೆ ತುಂಬ ಮಾತಾಡ್ತಾರೆ ಅವರು. ನನಗೆ ತಿಳಿದಿರೋ ಹಾಗೆ ಅವರು ಒಂದು 10 ವರ್ಷಕ್ಕೂ ಹೆಚ್ಚು ಕಾಲ ನಿರ್ದೇಶನ ತಂಡದಲ್ಲಿದ್ದು ಇವತ್ತು ಆ ಹಂತದಲ್ಲಿ ಕುತ್ಕೊಂಡಿದ್ದಾರೆ. ಅವರ ಸ್ನೇಹಿತ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರು ಒಂದು 4 ತಿಂಗಳ ಹಿಂದೆ ಬಂದು ಈ ಕಥೆಯನ್ನು ನರೇಟ್ ಮಾಡಿದಾಗ
ನಾನು ಕೇಳಿದ್ದು ಒಂದೇ ಕಂಪ್ಲೀಟ್ ಬಾಂಡ್ ಸ್ಕ್ರಿಪ್ಟ್ ಕೊಡ್ಬೋದಾ ಅಂತ. ಅವ್ರು ಪೂರ್ತಿ ನರೇಟ್ ಮಾಡಿ ನನಗೆ ಕೊಟ್ಟರು. ಅವತ್ತು ರಾತ್ರಿ ಇಡೀ ಸ್ಕ್ರಿಪ್ಟನ್ನು ಓದಿದಾಗ ಏನು ಈ ಮನುಷ್ಯನ ಈ ಅಗಾಧ ಪ್ರತಿಭೆ ಇಷ್ಟು ವರ್ಷ ಬೇಕಾ ಡೈರೆಕ್ಟರ್ ಕ್ಯಾಪ್ ಹಾಕೊಳ್ಳೋಕ್ಕೆ ಅಂತ ನಿಜವಾಗ್ಲೂ ನನಗೆ ತುಂಬ ಕನ್ಸರ್ನಿಂದ ಹಂಗೆ ಅನ್ನಿಸ್ತು. ನನಗೆ ಇಷ್ಟು ವರ್ಷ ಬೇಕಾಯ್ತಾ, ಇಂಥ ನಿರ್ದೇಶಕ ಇವತ್ತಿಗೆ 10 ಸಿನಿಮಾ ಆದರೂ ಮಾಡಿರಬೇಕಿತ್ತು ಅಂತ ಆ ಬಾಂಡ್ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನ್ನಿಸ್ತು. ಈ ಚಿತ್ರದ ಪಾತ್ರ ತುಂಬ ವಿಶೇಷವಾಗಿದೆ. ನಾನೇನು ಹೆಚ್ಚು ಹೇಳೋಕ್ಕೆ ಈ ಹಂತದಲ್ಲಿ ಅಷ್ಟು ಇಷ್ಟಪಡೋಲ್ಲ. ಬಹುಶಃ ಮುಂದೆ ಕ್ಯಾರೆಕ್ಟರ್ ರಿವೀಲ್ ಎಲ್ಲ ಮಾಡಿದಾಗ ಅದು ಗೊತ್ತಾಗುತ್ತೆ. ನಮ್ಮ ಅರುಣ್ ಸರ್, ಸ್ವಸ್ತಿಕ್ ಸರ್ ಎಲ್ಲರೂ ತುಂಬ ದೊಡ್ಡ ಜವಾಬ್ದಾರಿ ಇಟ್ಟು ನನಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಾ. ನಾನು ಕಂಪ್ಲೀಟಾಗಿ ಆನೆಸ್ಟಾಗಿ ಅದ್ಭುತವಾಗಿ ಕಟ್ಕೊಡೋಕ್ಕೆ ಶ್ರಮ ಹಾಕ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸೊ ದರ್ಶನ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಸ್ತಿಕ್ ಸರ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ತಬ್ಲಾ ನಾಡಿ ಸರ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ, ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಒಂದ್ಸಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಲ್ಲ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ಅದು ಆಗ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಲೇಬೇಕು. 3 ಸಿನಿಮಾ ಒಂದೇ ಸಲ ಮಾಡೋದು ಅಷ್ಟು ಧೈರ್ಯ ಎಲ್ರಿಗೂ ಬರಲ್ಲ. ಸೊ ಆ 3 ಚಾಪ್ಟರಲ್ಲೂ ಒಂದು ಚಾಪ್ಟರಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಮ್ಮ ಕ್ರಾಂತಿಯವ್ರ ಬಗ್ಗೆ ಹೇಳಬೇಕು. ಅವ್ರ ರಕ್ಕಸಪುರದಲ್ಲಿ ನಾವು ಜೊತೆಲಿ ಕೆಲಸ ಮಾಡಿದ್ದು. ಅವರು ಡೈಲಾಗ್ ಆಗಲಿ ಪ್ರತಿಯೊಂದು ತುಂಬ ಅದ್ಭುತವಾಗಿತ್ತು. ಈ ಸಿನಿಮಾದಲ್ಲಿ ನಾನು ಕೇಳಿದೆ, ಅಣ್ಣ ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಇನ್ನೂ ಅದ್ಭುತವಾಗಿರ್ತದೆ ಬಾ ಅಂತಂದ್ರು. ಸಕಲಾಗಿದೆ. ಆಮೇಲೆ ಅಭಿಲಾಷ್ ಸರ್ ಜೊತೆ ಬ್ರ್ಯಾಡ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ತುಂಬ ಅದ್ಭುತವಾಗಿ ಮಾಡ್ತಾರೆ. ಇನ್ನು ಪೃಥ್ವಿ ಅಂಬರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ರಿಹರ್ಸಲ್ಗೆ ಅಂತ ಮೀಟ್ ಮಾಡಿದ್ದು. ಸೊ ಒಂದು ಇಷ್ಟು ಕ್ಲೋಸ್ ಆಗಿರೋ ಫ್ರೆಂಡ್ ಥರನೇ ಅವರು ಟ್ರೀಟ್ ಮಾಡಿಬಿಟ್ರೆ ತುಂಬ ಥ್ಯಾಂಕ್ಸ್ ಸರ್, ಅಷ್ಟೊಂದು ಕಂಫರ್ಟಬಲ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನು ನಿಶಾ ಅವ್ರಿಗೆ ಇವಾಗ ನೋಡ್ತಾ ಇರೋದು, ಥ್ಯಾಂಕ್ಸ್ ಮೇಡಮ್. ಇನ್ನು ಆದಿತ್ಯ ಅವರು ಅಷ್ಟೇ ಅದ್ಭುತ ಕಲಾವಿದರು ಇವರು. ಯಾಕೆಂದರೆ ರಿಹರ್ಸಲ್ ನೋಡಿದ್ದು ಅಷ್ಟು ಈಸಿ ಅಲ್ಲ ಆ ಪಾತ್ರನ ನಿಭಾಯಿಸೋದು. ತುಂಬ ಥ್ಯಾಂಕ್ಸ್. ಇನ್ನು ಸಿನಿಮಾದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಈಗ ರೀಸೆಂಟ್ ಟೈಮ್ಸಲ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಅಂದರೆ ಎಷ್ಟೊಂದು ಜನ ಫೇಮಸ್ ಆಗಬೇಕು ಅಂತ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಏನೇನೋ ಕೆಲಸಕ್ಕೆ ಬರೋದಿರೋ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರನೇ ನಾನು ಮಾಡ್ತಾ ಇರ್ತೀನಿ. ಆದರೂ ಫೇಮಸ್ ಆಗ್ತಾ ಇರಲ್ಲ. ಅದಕ್ಕೆ ನಾನೇ ನನ್ನ ಹೆಸರು ಫೇಮಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ. ನನ್ನ ಹೆಸರು ಕ್ಯಾರೆಕ್ಟರ್ ಹೆಸರು ಫೇಮಸ್ ಅಂತ. ಸೊ ಇದೊಂದು ಅಂದರೆ ಇದು ನಮ್ಮ ಜಾನರ್, ಕಾಮಿಡಿ ಜಾನರ್ ತುಂಬ ಅದ್ಭುತವಾಗಿದೆ. ಸ್ವಸ್ತಿಕ್ ಸರ್ ಕತೆ ಹೇಳ್ಬೇಕಾದ್ರೆ ಅಂದರೆ ಇಲ್ಲಿ ಯಾಕಷ್ಟು ಕಡಿಮೆ ಮಾತಾಡೋದು ಗೊತ್ತಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ ಅಂದರೆ ಇಡೀ ಸಿನಿಮಾ ಅವ್ರು ನರೇಟ್ ಮಾಡ್ಬೇಕಾದ್ರೆ ಕೂತ್ಕೊಂಡು ನಕ್ಕಿದ್ದೀನಿ ಕಂಟಿನ್ಯೂಸ್ ಆಗಿ ನಕ್ಕಿದ್ದೀನಿ. ಈ ಸಿನಿಮಾ ಬರೀ ಕತೆ ಕೇಳಿಸ್ಕೊಬೇಕಾದ್ರೆ ಅಷ್ಟು ನಗು ಇದೆ. ಇನ್ನು ಸ್ಕ್ರೀನ್ ಮೇಲೆ ನೋಡಿದ್ರಂತೂ ನೆಕ್ಸ್ಟ್ ಲೆವೆಲ್ ನಗ್ತೀರಾ. 100% ಗ್ಯಾರಂಟಿ ಕೊಡ್ಬೋದು ಈ ಸಿನಿಮಾಗೆ. ಸೊ ಈ ಸಿನಿಮಾದಲ್ಲಿ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ಸ್.